ಆದರೆ ನಾನು ಆಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್, ನಿಜವಾಗ್ಲೂ ಸರ್ ತುಂಬ ಒಳ್ಳೆ ಪದ ಹೇಳಿದ್ರಿ. ಉರಿಯೋರು ಉರ್ಕೊಳ್ಳಿ, ಬೇದವ್ರು ಬಯಸ್ಕೊಳ್ಳಿ, ದರ್ಶನಿ ಹಿಂಗೆ ಅಂತ. ಖಂಡಿತ ಸರ್, ಇವತ್ತು ತುಂಬ ತಾಳ್ಮೆಯಿಂದ ಇದ್ದೀನಿ. ತಾಳ್ಮೆ ತುಂಬ ಕಲಿಸ್ತಾ ಇದೆ. ಯಾರು ಏನೇ ಅನ್ಕೊಂಡ್ರು, ಏನೇ ಮಾಡ್ಕೊಂಡ್ರು, ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್, ಇನ್ ಯಾರು ಬೇಡ ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ರಿ. ಅವರು ಹೇಳಲ್ಲ, ಮಾಡಿ ತೋರಿಸ್ತಾರೆ. ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ. ರೈತರ ಸಂಘ ಹಿಡ್ಕೊಳ್ರಿ. ಯಾಕಂದ್ರೆ ನಾವ್ ಯಾಕೆ ಸುಮ್ನೆ ಡೈಲಾಗ್ ಬರೆಯಲ್ಲ ಅಂತಂದ್ರೆ, ಅನ್ನನ ಅದ್ಯಾರು ಅಂತೀವಿ. ಅದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ? ಅವನೊಬ್ಬನಿಗೇನೆ. ಅವನಿವತ್ತು ನಾನು ನೇಗ್ಲಿಡಿಯಲ್ಲ, ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೌದೋ ಅಲ್ಲೋ? ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ, ರೈತರಿಗೆ ಸಿಂಪತಿ ಬೇಡ, ಅಯ್ಯೋ ಪಾಪನಕ್ ಹೋಗ್ಬಿಡ್ರಿ. ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು 10 ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ. ಬರ್ರೆ ನಮ್ಮ ಚಾಪರಲ್ಲಿ 4 ಜನ ಹತ್ಕೊಳ್ರಿ, ನಮ್ಮ ಚಾಪರಲ್ಲಿ ಬರೋಣ ಅಂತ. ಅಂದ್ರೆ ಹೆಲಿಕಾಪ್ಟರಲ್ಲಿ ಹೇಳ್ತಾರೆ ಅದು. ಹೌದೋ ಅಲ್ವೋ? ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿರ್ ಪಾಪ ಅಲ್ಲೆಲ್ಲ ಕೂತಿದ್ದಾರೆ. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ, ಮದೇವ ಬರುತ್ತೆ, ಹಾಗೆ ತನ್ವೀರ್ ಬಂದಿದೆ, ಅವನು ವಾಮನ ಬರ್ತಾ ಇದೆ, ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ, ಉಪಾಧ್ಯಕ್ಷನೂ ಬಂದಿದೆ. ನೋಡ್ತಾ ಇದ್ದೀರಾ, ಇನ್ನು ಚೆನ್ನಾಗಿ ನೋಡಿ. ಆದ್ರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ಹತ್ರ ತಲೆಬಾಗ್ ಬೇಡ್ಕೊಳ್ತೀನಿ. ಧನ್ಯವಾದಗಳು. ದರ್ಶನ್ ಸರ್, ಈಗ ಈ ವೇದಿಕೆಯಲ್ಲಿ ಒಂದು ಬಂಗಾರದಂತ ಮೊಮೆಂಟ್ ಅನ್ನ ಸೃಷ್ಟಿ ಮಾಡುವಂತಹ ಸಮಯ. ಕಾರಣ ನೋಡ್ರಿ, 1 ನಿಮಿಷ, ಸಾರಿ 26ನೇ ತಾರೀಕು 75 ಅಂತ ಅಂದ್ಬಿಟ್ಟೆ. ನೋಡ್ರಿ, 75 ಎರಡು 75ರಲ್ಲೇ ಬಂದಿದೆ. ಸೊ 75ನೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ. ಸಾರಿ, ಯಾಕಂದ್ರೆ ಮಾತಾಡೋ ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಫ್ಲೋಟ್ ಹೋಗುತ್ತೆ ಅನ್ನೋದು, ಅದಕ್ಕೋಸ್ಕರ ಹೇಳಿದ್ದು. ದಯವಿಟ್ಟು ಕ್ಷಮಿಸ್ಬಿಡ್ರಿ.